ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ವಿಡಿಯೋಗಳನ್ನು ನೋಡುವಂಥ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ, ನಾವಿನ್ನೇನು ಉಪ್ಪಿನಂಗಡಿಯನ್ನು ತಲುಪುವಂಥ ಸಮಯಕ್ಕೆ ಬಂದಿದ್ದೇವೆ. ಇದು NH75 ಬೆಂಗಳೂರು ಮತ್ತು ಮಂಗಳೂರು ರಸ್ತೆಯಲ್ಲಿರುವಂಥ ರಸ್ತೆಯ ಬಗ್ಗೆ ಮಾಹಿತಿ. NH75ಯಲ್ಲಿ ನಾನು ಉಪ್ಪಿನಂಗಡಿ ಭಾಗಕ್ಕೆ ಬಂದಾಗ ಇಲ್ಲಿ 3 ಫ್ಲೈಓವರ್ಗಳು ಆಗ್ತಾ ಇರ್ತದೆ. ಆ 3 ಫ್ಲೈಓವರ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಮೊದಲನೇ ಫ್ಲೈಓವರ್ ಕಾರಣ ಏನಂತಂದರೆ, ಈ ಪುತ್ತೂರು ಭಾಗದಿಂದ ಬಂದಂಥವರು ಉಪ್ಪಿನಂಗಡಿ ಭಾಗಕ್ಕೆ ಬರುವಾಗ ಯೂಸ್ ಮಾಡಬೇಕಾದಂಥ ಫ್ಲೈಓವರ್ ಮೊದಲನೇದ್ದು. ಎರಡನೇದ್ದು ಉಪ್ಪಿನಂಗಡಿ ನಗರ ಭಾಗ ಅಂತ ನಡೀತಿರುವಂಥ ಫ್ಲೈಓವರ್. ಮೂರನೆಯದ್ದು ಉಪ್ಪಿನಂಗಡಿ ಮುಗಿದ ನಂತರ ಮುಂದೆ ಹೋಗುವಾಗ ನೀವು ಕಡಬ ಮತ್ತು ಸುಬ್ರಹ್ಮಣ್ಯ, ಮಂಗಳೂರಿನಿಂದ ಸುಬ್ರಹ್ಮಣ್ಯ ಹೋಗುವವರು ಆ ಫ್ಲೈಓವರನ್ನು ಯೂಸ್ ಮಾಡುವಾಗಿಲ್ಲ. ಅದರ ಅಂಡರ್ಪಾಸ್ನಲ್ಲಿ ಬಲಬದಿಗೆ ತಿರುಗಿ ನಂತರ ನಾವು ಸುಬ್ರಹ್ಮಣ್ಯವನ್ನು ಹೋಗಬೇಕು, ಕಡಬ ತಾಲೂಕು ಸುಬ್ರಹ್ಮಣ್ಯಕ್ಕೆ. ನೋಡಿ, ಇಲ್ಲಿ ಟೇಕ್ ಡೈವರ್ಷನ್, ಇದು ಮೊದಲನೇ ಫ್ಲೈಓವರು. ಈ ಫ್ಲೈಓವರ್ನ ಕಾಂಕ್ರೀಟ್ ರಸ್ತೆಯನ್ನು ಮಾಡುವ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎರಡು ಬದಿಯ ಫ್ಲೈಓವರ್ ಕೆಲಸಗಳು ಮುಗಿಯಕ್ಕೆ ಬಂದಿದೆ. ಇದು ಮೊದಲನೇ ಫ್ಲೈಓವರ್. ಇದು ಕಳೆದ ವರ್ಷ ಮಳೆಗಾಲದಲ್ಲಿ ಸ್ಟಾಪ್ ಆಗಿತ್ತು. ಈಗ ಮಳೆಯ ಕಾರಣ ಮತ್ತೆ ನಿಂತಿತ್ತು, ಆದರೆ ಈಗ ಸ್ಟಾರ್ಟ್ ಆಗಿ ಎಲ್ಲ ಕೆಲಸ ಸ್ವಲ್ಪ ವೇಗವನ್ನು ಪಡೆದುಕೊಂಡಿದೆ. ಇದು ಉಪ್ಪಿನಂಗಡಿ ನಗರಕ್ಕೆ ಎಂಟ್ರಿ ಆಗುವಾಗ, ಮಂಗಳೂರಿನಿಂದ ಬರುವಾಗ ಉಪ್ಪಿನಂಗಡಿ ನಗರಕ್ಕೆ ಎಂಟ್ರಿ ಆಗುವಾಗ ಮೊದಲನೆಯ ಫ್ಲೈಓವರ್ ಇದು. ಈ ಫ್ಲೈಓವರ್ ಮುಖ್ಯವಾಗಿ ಪುತ್ತೂರಿನಿಂದ ಬಂದಂಥವರು ಈ ಫ್ಲೈಓವರ್ ಅಂಡರ್ಪಾಸನ್ನು ಯೂಸ್ ಮಾಡಬೇಕಾಗಿ ಬರುತ್ತೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಭಾಗದ ಅಂಡರ್ಪಾಸನ್ನು ಪುತ್ತೂರಿನ ಭಾಗದಿಂದ ಬಂದಂಥವರು ಯೂಸ್ ಮಾಡಬೇಕಾಗಿ ಬರುತ್ತೆ. ಈ ಫ್ಲೈಓವರ್ ಇನ್ನೂ ಹಿಂದಕ್ಕೆ ಯಾಕೆ ಬಂತು ಕಾರಣ ಅಂತಂದರೆ, ಮುಂದಿನ ಭಾಗದಲ್ಲಿ ಏನು ಕುಮಾರಧಾರ ನದಿಯು ನೇತ್ರಾವತಿ ನದಿಗೆ ಜಾಯಿನ್ ಆಗುವ ಸಂಗಮವಾಗುವ ಜಾಗ ಅಂತಲೇ ಹೇಳ್ಬೋದು. ನಾವಿವಾಗ ನಿಮಗೆ ಹೇಳ್ತಿರೋ ಹಾಗೆ ನೋಡಿ, ಟೇಕ್ ಡೈವರ್ಷನ್ ಅಂತ ಏನು ರೈಟ್ ಸೈಡ್ ಇದೆ, ಇದು ಪುತ್ತೂರಿಗೆ ಹೋಗುವಂಥ ರಸ್ತೆ. ನಾವಿವತ್ತು ಕುಮಾರಧಾರ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಹೊಸ ಸೇತುವೆ ಮೇಲೆ ಹೋಗ್ತಾ ಇದ್ದೇವೆ. ಈಗ ಎಡಬದಿಯಲ್ಲಿ ಇರುವಂಥದ್ದು ಹಳೆ ಸೇತುವೆ, ಇದು ಹೊಸ ಸೇತುವೆ. ಈ ಭಾಗದಲ್ಲಿ ನೀವು ಏನು ನೋಡ್ತೀರಲ್ಲಿ, ಅದು ನೇತ್ರಾವತಿ ನದಿಗೆ ಕುಮಾರಧಾರ ನದಿ ಸೇರುವಂತಹ ಜಾಗ. ಈ ಕಾರಣಕ್ಕೆ ಆ ಫ್ಲೈಓವರ್ ಪುತ್ತೂರಿಂದ ಬಂದಂಥ ಜನಗಳಿಗೆ ಹಿಂದೆಗೆ ಹೋಗುವಂಥ ಕೆಲಸ ಆಯಿತು, ಈ ನದಿ ಅಡ್ಡಲಾಗಿರುವ ಕಾರಣ. ನಾವು ಇಲ್ಲಿಂದ ಮುಂದೆ ಹೋದರೆ ಇದು ಉಪ್ಪಿನಂಗಡಿ ನಗರ ಭಾಗ. ಇಲ್ಲಿಯೂ ಸಹ ಒಂದು ಫ್ಲೈಓವರ್ನ ಕೆಲಸ ಆಗಬೇಕಾಗಿದೆ. ಈ ನಗರ ಭಾಗದ ಫ್ಲೈಓವರ್ ಕೆಲಸ ವೇಗವನ್ನು ಪಡೆದುಕೊಂಡಿಲ್ಲ ಇನ್ನೂ ಕೂಡ. ಹಿಂದೆ ಮಾಡುತ್ತಿರುವಂತಹ ಫ್ಲೈಓವರ್ ಕೆಲಸವನ್ನು ಮುಗಿಸಿ ನಂತರ ಇದಕ್ಕೆ ವೇಗವನ್ನು ಕೊಡುವಂಥ ಕೆಲಸ ಮಾಡ್ಬೋದು ಅಂದ್ಕೊಂಡಿದ್ದೀವಿ. ಈ ಚಂಡಮಾರುತ ಬಂದ ಕಾರಣ ನೋಡಿ, ಇಂದು ಕೂಡ ನಿಮಗೆ ಕಾಣಿಸ್ತಿರ್ಬೋದು, ಮಳೆ ಮೋಡ ಪೂರ್ತಿಯಾಗಿದೆ.
ಮಳೆಯ ತೊಂದರೆಯಿಂದಾಗಿ ಕೆಲಸ ವೇಗವನ್ನು ಪಡೆದುಕೊಳ್ಳೋದಕ್ಕೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ ನಡೀತಿರೋಂಥ ಕೆಲಸ ಉಪ್ಪಿನಡಿ ನಗರ ಭಾಗದ ಫ್ಲೈಓವರ್ ಕೆಲಸ. ಇನ್ನೂ ಕೂಡ ಇದು ವೇಗವನ್ನು ಪಡೆದುಕೊಂಡಿಲ್ಲ. ಕಳೆದ ವರ್ಷದಿಂದ 1 ವರ್ಷದಿಂದ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇದೆ. ಈ ವರ್ಷ ಸ್ವಲ್ಪ ವೇಗವಾಗಿ ಮಾಡಿ ಮುಗಿಸಿಕೊಟ್ಟರೆ ಒಳ್ಳೆಯದು. ಈ ಅಂಡರ್ ಪಾಸ್ ಬಂದು ಉಪ್ಪಿನಡಿ ನಗರ ಭಾಗಕ್ಕೆ ಓಡಾಡುವಂಥವರಿಗೆ ಈ ಅಂಡರ್ ಪಾಸ್ ಯೂಸ್ ಆಗ್ತದೆ. ಈ ನಗರ ಭಾಗವು ಕೂಡ ಪೂರ್ತಿಯಾಗಿ ಫ್ಲೈಓವರ್ ಆದ ನಂತರ ಮುಚ್ಚಿ ಹೋಗುವಂಥ ಕೆಲಸ ಆಗ್ತದೆ. ನೀವಿಲ್ಲಿ ನೋಡ್ಬೋದು, ನಗರ ಭಾಗಕ್ಕೆ ಇನ್ನೊಂದು ಸಣ್ಣದಾದಂಥ ಒಂದು ಅಂಡರ್ ಪಾಸ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಇದೇ ರೀತಿಯಾದಂಥ ಕೆಲಸ ನೆಲ್ಯಾಡಿಯಲ್ಲಿ ಕೂಡ ಆದದ್ದು. ಇದು ಕೂಡ ತುಂಬ ಉದ್ದವಾದ ಫ್ಲೈಓವರ್ ಎಂದು ಆಗತ್ತೆ. ನಮಗೆ ಮತ್ತೊಂದು ಫ್ಲೈಓವರ್ ಇನ್ನೊಂದು ಕಿಲೋಮೀಟರ್ಗಳ ಮುಂದೆ ಹೋದರೆ ಕಡವ ಮತ್ತು ಈ ಭಾಗದ ಕೆಲಸ ಕೂಡ ಬಾಕಿ ಉಳಿದಿರ್ತದೆ. ಮುಂದೆ ಸಿಗುವಂಥ ಫ್ಲೈಓವರ್ ಕೆಲಸ ಕಡಬ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಅಂಡರ್ ಪಾಸ್ನ ಮತ್ತು ಫ್ಲೈಓವರ್ನ ಕೆಲಸ ಆಗಿರುತ್ತೆ. ನೀವಲ್ಲಿ ಬಲಬದಿಯಲ್ಲಿ ನೋಡ್ಬೋದು, ಅಲ್ಲೂ ಹೋಗಿದೆ ರಸ್ತೆ. ಇದು ಹಳೆ ರಸ್ತೆಯಾಗಿ ಉಳಿತದೆ. ಸಂಜೆ 5:30 ಸಮಯಕ್ಕೆ ಮಳೆಯ ಮೋಡ ಹೆಚ್ಚಾದ ಕಾರಣ ವೆದರ್ನ ಕಂಡೀಷನ್ ಚೇಂಜ್ ಆಗಿದೆ. ಇದರ ಒಂದು 70ರಿಂದ 80% ಭಾಗ ಕೆಲಸ ಮುಗಿದಿರ್ತದೆ. ಇಲ್ಲಿ ನೋಡ್ತಾರೆ ಈ ಅಂಡರ್ ಪಾಸ್ ಏನಿದೆ, ಈ ಅಂಡರ್ ಪಾಸ್ ಕಡಬ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ರಸ್ತೆ. ನಾವು ನೆಲ್ಯಾಡಿ ಕಡೆಗೆ ಮುಂದುವರಿತಾ ಇದ್ದೇವೆ. ಉಪ್ಪಿನಗಡಿಯ ಆಸುಪಾಸಿನಲ್ಲಿ 3 ಫ್ಲೈಓವರ್ಗಳು ನಿಮಗೆ ವಿಡಿಯೋದಲ್ಲಿ ಲಭ್ಯವಾಗಿರುತ್ತೆ. ಇದರ 20% ಕೆಲಸ ಬಾಕಿ ಉಳಿದಿರುವಂಥ ಕೆಲಸವನ್ನು ಸ್ವಲ್ಪ ಚೇತರಿಕೆಗೊಂಡಿದ್ದು ಕಾಣಿಸ್ತದೆ. ಕಳೆದ 1.5 ವರ್ಷದಿಂದ ಬಾಕಿ ಉಳಿದಿರುವಂಥ ಕೆಲಸ ಇದು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ
ಇಲ್ಲಿಂದ ನೆಲ್ಯಾಡಿವರೆಗೆ ಆಗುವಂಥ ಕೆಲಸವನ್ನು ತೋರಿಸ್ತೇನೆ. ಉಪ್ಪಿನಂಗಡಿಯಿಂದ ನೆಲ್ಯಾಡಿವರೆಗೆ ಕೇವಲ 12ರಿಂದ 13 ಕಿಲೋಮೀಟರ್ ಆಗ್ತದೆ. ಆ ವಿಡಿಯೋದಲ್ಲಿ ನಿಮಗೆ ಮುಂದಿನ ಕೆಲಸವನ್ನು ತೋರಿಸ್ತೇನೆ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.